ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಗಣೇಶ್. ಯು ಆರ್ ವಾಚಿಂಗ್ ಟ್ರೇಡಿಂಗ್ ಪಾಠಶಾಲಾ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಆಪ್ಷನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಪ್ಷನ್ಸ್ ಹಿಸ್ಟ್ರಿ ಏನು, ಆಪ್ಷನ್ಸ್ ಹೆಂಗೆ ಶುರು ಆಯಿತು, ಇಡೀ ವರ್ಲ್ಡ್ಗೆ ಆಪ್ಷನ್ ಯಾರು ಫಸ್ಟ್ ಶುರು ಮಾಡಿದ್ದು, ಕಾಲ್ ಆಪ್ಷನ್ ಪುಟ್ ಆಪ್ಷನ್ನ ಯಾರು ಇಂಟ್ರಡ್ಯೂಸ್ ಮಾಡಿಸಿದ್ದು, ಮೇನ್ಲಿ ನಮ್ಮ ಇಂಡಿಯಾದಲ್ಲಿ ಯಾವ ಇಯರಲ್ಲಿ ಯಾವ ಡೇಟಲ್ಲಿ ಇಂಟ್ರಡ್ಯೂಸ್ ಆಯಿತು, ಯಾವ ಬೋರ್ಡ್ ಆಫ್ ಎಕ್ಸ್ಚೇಂಜು ಆಪ್ಷನ್ಸ್ನ ಇಂಟ್ರಡ್ಯೂಸ್ ಮಾಡಿಸೋ ಅಂತ ನಿಮಗೆ ಒಂದು ಬ್ರೀಫ್ ಆಗಿ ಆ ಚಿಕ್ಕ ಎಕ್ಸ್ಪ್ಲನೇಷನ್ ಕೊಟ್ಟು ತಿಳಿಸ್ಕೊಡ್ತೀನಿ. ಡೀಪಾಗಿ ಏನು ಹೋಗೋದಿಲ್ಲ. ಹಿಸ್ಟ್ರಿ ನಮ್ಗೆ ಅಷ್ಟೊಂದು ಬೇಕಾಗಿಲ್ಲ. ಜಸ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಒಂದು ಚಿಕ್ಕ ಹಿಸ್ಟ್ರಿ ಹೆಂಗ್ ವರ್ಕ್ ಆಯ್ತು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಎರಡನೇ ಟಾಪಿಕ್ ಬಂದು ಏನಕ್ಕೆ ಆಪ್ಷನ್ ಇಂಟ್ರಡ್ಯೂಸ್ ಮಾಡಿಸಿದ್ರು. ಲೈಕ್ ನಾರ್ಮಲಿ ಒಂದು ಯಾವುದೇ ಒಂದು ಶೇರ್ನ ನಾವು ಬೈ ಮಾಡಿ ಸೆಲ್ ಮಾಡಿದ್ರು ಕೂಡ ನಾವು ಪ್ರಾಫಿಟ್ ಮಾಡ್ಬೋದು. ಒಂದು ಪ್ರೈಸ್ ಬೈ ಮಾಡಿ ಇನ್ನೊಂದು ಪ್ರೈಸ್ ಸೆಲ್ ಮಾಡಿದ್ರು ಕೂಡ ನಾವು ಆಬ್ವಿಯಸ್ಲಿ ಪ್ರಾಫಿಟ್ ಮಾಡ್ಬೋದು. ಏನಕ್ಕೋಸ್ಕರ ಆಪ್ಷನ್ ಇಂಟ್ರಡ್ಯೂಸ್ ಮಾಡಿಸಿದ್ರು, ಅದರಿಂದ ರೀಸನ್ ಏನು ಅಂತಾನು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಬ್ರೀಫ್ ಆಗಿ ತಿಳಿಸ್ಕೊಡ್ತೀನಿ. ಮೂರನೇ ಟಾಪಿಕ್ ಬಂದು ಆಪ್ಷನ್ ಹೆಂಗ್ ವರ್ಕ್ ಆಗುತ್ತೆ. ಲೈಕ್ ಆಪ್ಷನ್ ಹೆಂಗ್ ವರ್ಕ್ ಆಗುತ್ತೆ, ಕಾಲ್ ಆಪ್ಷನ್ ಹೆಂಗ್ ವರ್ಕ್ ಆಗುತ್ತೆ, ಪುಟ್ ಆಪ್ಷನ್ ಹೆಂಗ್ ವರ್ಕ್ ಆಗುತ್ತೆ, ಅದ್ರ ಪ್ರೀಮಿಯಂ ಏನು, ಒಂದು ಎ ಮತ್ತೆ ಬಿ ಬೈಯರ್ ಮತ್ತೆ ಸೆಲ್ಲರ್ ಮಧ್ಯೆ ಯಾವ ತರ ಅದು ಲೈಕ್ ಒಂದು ಕಾಂಟ್ರಾಕ್ಟ್ ನಡೆಯುತ್ತೆ ಅಂತ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡ್ತು ಅಂದ್ರೆ ನಿನ್ನೆ ಹೇಳ್ದಂಗೆ ಸೇಮ್, ಬೇರೆ ಯಾವ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ನಿಮ್ಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ಕಂಪ್ಲೀಟ್ ನೋಡಿ. ಈ ವಿಡಿಯೋನಾರ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ, ಇಲ್ಲ ಯಾರೇ ಹೊಸಬ್ರು ನೋಡ್ತಾರೆ, ದಯವಿಟ್ಟು ನಿಮ್ಮ ಅಟೆಂಡೆನ್ಸ್ ಹಾಕಿ. ಅಟೆಂಡೆನ್ಸ್ ಅಂದ್ರೆ ಗೊತ್ತಿರ್ಬೋದು, ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವಾಗ ನಾವು ಹಿಸ್ಟ್ರಿ ಆಫ್ ದ ಆಪ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಆ ಹಿಸ್ಟ್ರಿ ಹೆಂಗೆ ಶುರು ಆಯಿತು ಆಪ್ಷನ್ಸ್ ಅಂತ. ಫಸ್ಟ್ ಆಪ್ಷನ್ಸ್ ಅನ್ನ ವರ್ಲ್ಡ್ ಶುರು ಆಗಿದ್ದು 1332 BC ಫಸ್ಟ್ ಶುರು ಆಗಿದ್ದು. ಫಸ್ಟ್ ಈ ಆಪ್ಷನ್ ಅನ್ನ ವರ್ಲ್ಡ್ ಒಬ್ಬ ಗ್ರೀಕ್ ಒಬ್ಬ ಪರ್ಸನ್ 1332 BC ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದು. ಅಂದ್ರೆ ಆಪ್ಷನ್ ಟ್ರೇಡಿಂಗ್ ಇಂಟ್ರಡ್ಯೂಸ್ ಮಾಡಿದ್ದಂತಲ್ಲ, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು. 1332 BC ಫಸ್ಟ್ ಗ್ರೀಕ್ ಅಲ್ಲಿ, ಐ ಥಿಂಕ್ BC ಅಂದ್ರೆ ಬಿಫೋರ್ ಕ್ರೈಸ್ಟ್ ಅಂತ ನಿಮ್ಗೆ ಗೊತ್ತಿರ್ಬೋದು ತುಂಬಾ ಜನ. 1332 BC ಫಸ್ಟ್ ಆಪ್ಷನ್ಸ್ ಅನ್ನೋದು ಒಂದು ಇಂಟ್ರಡ್ಯೂಸ್ ಆಯಿತು. ಯಾವುದೋ ಒಂದು ಪ್ರಾಡಕ್ಟ್ ನ ಬೈ ಮತ್ತೆ ಸೆಲ್ ಮಾಡಿದಾಗ ಒಂದು ಆಪ್ಷನ್ ಅನ್ನ ವರ್ಡ್ 1332 BC ಫಸ್ಟ್ ಐ ಥಿಂಕ್ ಇಡೀ ವರ್ಲ್ಡ್ ಗೆ ಇಂಟ್ರಡ್ಯೂಸ್ ಆಗಿದ್ದು. ಅದಾದ್ಮೇಲೆ ಯಾವಾಗ ಒಂದು ಸಿವಿಲೈಸೇಷನ್ ಮುಂದೆ ಆಯಿತು, ಯಾವಾಗ ಹೊಸ ರಾಜ ಲೈಕ್ ಬೇರೆ ಬೇರೆ ಕಾಂಟಿನೆಂಟ್ ನ ಬೇರೆ ಬೇರೆ ಕಂಟ್ರಿನ ಯಾವಾಗ ವಾರ್ ಶುರು ಆಯಿತು, ಅಂದ್ರೆ ಬೇರೆ ಬೇರೆ ಟ್ರೇಡಿಂಗ್ ಯಾವಾಗ ಶುರು ಆಯಿತು, ಲೈಕ್ ಒಂದು ಬೇರೆ ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಗೋಲ್ಡ್ ಲೈಕ್ ಟ್ರೇಡ್ ಮಾಡೋದಾಗಿರ್ಲಿ, ಬೇರೆ ಬೇರೆ ಪ್ರಾಡಕ್ಟ್ ನ ಯಾವಾಗ ಟ್ರೇಡಿಂಗ್ ಒಂದು ಲೈಕ್ ಒಂದು ಬೇರೆ ದೇಶದಿಂದ ಈ ದೇಶಕ್ಕೆ, ಇಲ್ಲಾಂದ್ರೆ ವೀಟ್ ಆಗಿರ್ಬೋದು, ರಾಗಿ ಆಗಿರ್ಬೋದು, ತುಂಬಾ ಕಮೋಡಿಟೀಸ್ ಆಗಿರ್ಬೋದು, ಗೋಲ್ಡ್, ಫಿಚ್ ಲೈಕ್ ಸಿಲ್ವರ್ ಎಲ್ಲ ಯಾವಾಗ ಒಂದು ಟ್ರೇಡಿಂಗ್ ಶುರು ಆಯಿತು, ಐ ಥಿಂಕ್ 17th ಸೆಂಚುರಿಯಲ್ಲಿ ಫಸ್ಟ್ ಟೈಮ್ ಒಂದು ಆಪ್ಷನ್ ಟ್ರೇಡಿಂಗು ಲಂಡನ್ ಅಲ್ಲಿ ಶುರು ಆಯಿತು. ನೀವು ಪೇಜ್ ಅಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ, ಚೆಕ್ ಮಾಡಿ. 17th ಸೆಂಚುರಿಯಲ್ಲಿ ಫಸ್ಟ್ ಆಪ್ಷನ್ ಟ್ರೇಡಿಂಗು ಲಂಡನ್ ಅಲ್ಲಿ ಶುರು ಆಗಿದ್ದು. ಐ ಥಿಂಕ್ 17th ಸೆಂಚುರಿಯಲ್ಲಿ ಫಸ್ಟ್ ಆಪ್ಷನ್ ಟ್ರೇಡಿಂಗು ಶುರು ಆಗಿದ್ದು ಲಂಡನ್ ಅಲ್ಲಿ. ಓಕೆನಾ? ಅರೌಂಡ್ 17th ಸೆಂಚುರಿಯಿಂದ 1733 ವರೆಗೆ ಅರೌಂಡ್ 33 ಇಯರ್ಸ್ ತನಕ ಒಂದು ಆಪ್ಷನ್ ಟ್ರೇಡಿಂಗು ಲೈಕ್ ದೊಡ್ಡ ಯಾವ್ದು ಇನ್ಸ್ಟಿಟ್ಯೂಷನ್ ಇತ್ತು, ಅವಾಗ ರಾಜ ಮಹಾರಾಜರು ಏನ್ ದೊಡ್ಡ ಒಂದು ಇನ್ಸ್ಟಿಟ್ಯೂಷನ್ ನಡೀತಾ ಇತ್ತು, ಇಲ್ಲಾಂದ್ರೆ ಯಾವಾಗ ಅದು ಫ್ರೆಂಚ್ ರೆವಲ್ಯೂಷನ್ ಆಗಿ ಹೊಸ ರಾಜ ಒಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕಟ್ಟಕ್ ಶುರು ಮಾಡಿದ್ರು, ಅವಾಗ ಒಂದು ಆಪ್ಷನ್ ಟ್ರೇಡಿಂಗ್ ಅನ್ನೋದು ಅಂದ್ರೆ ತುಂಬಾ ದೊಡ್ಡ ಸ್ಕೇಲ್ ಆಗಲ್ಲ, ಒಂದು ಸ್ಮಾಲ್ ಸ್ಕೇಲ್ ಆಗಿ ಆಪ್ಷನ್ ಟ್ರೇಡಿಂಗ್, ಆಪ್ಷನ್ಸ್ ಒಂದು ಲೈಕ್ ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಒಳ್ಳೊಳ್ಳೆ ಕಂಪ್ನಿ ಯಾವ್ದಾದ್ರು ಉಲ್ಲನ್ನು ಆಮೇಲೆ ಗಾಡಿಗಳೆಲ್ಲ ತಯಾರಿಸೋ ಕಂಪ್ನಿಗಳು ಅದ್ರ ಮಧ್ಯೆ ನಡೀತಾ ಇತ್ತು ಆಪ್ಷನ್ಸ್ ಅನ್ನೋದು. ಅರೌಂಡ್ 17th ಸೆಂಚುರಿಯಿಂದ 1733 ಸೆಂಚುರೀಸ್ ತನಕ ಅದು ಆಪ್ಷನ್ ಒಂದು ಹೇಳ್ಬೇಕು ಅಂದ್ರೆ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಶುರು ಆಗಿದ್ದು. ಅದಾದ್ಮೇಲೆ ಅರೌಂಡ್ 1 ಡೆಕೆಡ್ ತನಕ ಲೈಕ್ 1733 ಇಂದ 1860 ವರೆಗೆ ಕಂಪ್ಲೀಟ್ ಆಗಿ ಲೈಕ್ ಆಪ್ಷನ್ಸ್ ನ ಬ್ಯಾನ್ ಮಾಡಿದ್ರು. ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ಒಂದು ದೊಡ್ಡ ರಿಸೆಷನ್ ಎಲ್ಲ ಬಂತು. ಲೈಕ್ ಯಾವ್ದಾದ್ರು ದೊಡ್ಡ ಕಂಪ್ನಿಗಳಿತ್ತು ಅದೆಲ್ಲ ತುಂಬಾ ಲೈಕ್ ಬ್ಯಾಂಕ್ ಕರಪ್ಟ್ ಆಯ್ತು. ಆಮೇಲೆ ತುಂಬಾ ಫೈನಾನ್ಷಿಯಲ್ ಕ್ರೈಸಿಸ್ ಆಯ್ತು ಒಂದೇ ಕಂಟ್ರಿಲೆಲ್ಲ, ಆಲ್ ಓವರ್ ಯುರೋಪ್, ಆಲ್ ಓವರ್ ಆಫ್ರಿಕಾ, ಏಷ್ಯಾದಲ್ಲೆಲ್ಲ ಒಂದು ದೊಡ್ಡ ಏನ್ ಫೈನಾನ್ಷಿಯಲ್ ಕ್ರೈಸಿಸ್ ಬಂತು. ಅದಕ್ಕೋಸ್ಕರನೇ ಅದನ್ನ ಲೈಕ್ ಆಪ್ಷನ್ ಟ್ರೇಡಿಂಗ್ ನ ಒಂದು ಇಲ್ಲೀಗಲ್ ಆಗಿ ಲಂಡನ್ ಅಲ್ಲಿ ಕನ್ಸಿಡರ್ ಮಾಡಿತು. 1733 ಇಂದ 1860 ವರೆಗೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿವರೆಗೆ ಕಂಪ್ಲೀಟ್ ಬ್ಯಾನ್ ಮಾಡೋದು. ಇದೊಂದು ಇಲ್ಲೀಗಲ್, ಯಾವ್ದೇ ತರ ಮಾಡಕ್ ಹೋಗ್ಬಾರ್ದು, ಇದರಿಂದ ಲಾಸ್ ಆಗುತ್ತೆ, ತುಂಬಾ ಜನ ಪ್ರಾಪರ್ಟಿ ಅವ್ರ ದುಡ್ಡೆಲ್ಲ ಕಳ್ಕೊತಾ ಇದಾರೆ ಅನ್ಬಿಟ್ಟು ಕಂಪ್ಲೀಟ್ ಇದನ್ನ ಬ್ಯಾನ್ ಮಾಡಿದ್ರು. ಐ ಥಿಂಕ್ 1733 ಇಂದ 1860 ವರೆಗೆ ಕಂಪ್ಲೀಟ್ ಬ್ಯಾನ್ ಮಾಡಿದ್ರು. ಅದಾದ್ಮೇಲೆ ಹೇಳ್ಬೇಕು ಅಂದ್ರೆ ಒಂದು ಗೋಲ್ಡನ್ ಇಯರ್ ಅಂತ ಹೇಳ್ಬೋದು ಆಪ್ಷನ್ ಟ್ರೇಡಿಂಗ್ಗೆ. 1872 ಅಲ್ಲಿ ಒಬ್ಬ ಲೈಕ್ ಸ್ಯಾಮ್ಯುಯಲ್ ಸಾಗಾ ಅಂತ ಒಬ್ಬ ಪರ್ಸನ್ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಅದು ಯಾವಾಗ ಅಂದ್ರೆ 1871 ಅಲ್ಲಿ, ಆಯ್ತಾ? 1871 ಇಲ್ಲಾಂದ್ರೆ ನಿಮ್ಗೆ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ. ಆ ಇಯರ್ ಅಲ್ಲಿ ಸ್ಯಾಮ್ಯುಯಲ್ ಸಾಗಾ ಅಂತ ಒಬ್ಬ ಪರ್ಸನ್
ಲೈಕ್ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾ. ಅದೊಂದು ಹೇಳ್ಬೇಕು ಅಂದ್ರೆ ಒಂದು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಯಾವಾಗ ಆಪ್ಷನ್ ಟ್ರೇಡಿಂಗ್ ಬ್ಯಾನ್ ಆಯ್ತೋ, ಆಪ್ಷನ್ ಟ್ರೇಡಿಂಗ್ ಬ್ಯಾನ್ ಆದ್ಮೇಲೆ ಐ ಥಿಂಕ್ 1871 ಅಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ದ. ಅದು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಒಂದು ಆಪ್ಷನ್ಸ್ ಟ್ರೇಡಿಂಗ್ ಒಂದು ದೊಡ್ಡ ಸ್ಕೇಲ್ ಅಲ್ಲಿ ಶುರು ಆಯ್ತು. ಐ ಥಿಂಕ್ ಲಂಡನ್ ಅಲ್ಲಿ ಫಸ್ಟ್ ಶುರು ಆಗಿದ್ದು. ಯುರೋಪ್, ಏಷ್ಯಾ ಎಲ್ಲಾ ಕಡೆ ಒಂದು ಹೇಳ್ಬೇಕು ಅಂದ್ರೆ ಒಂದು ಹೊಸ ತರ ಲೈಕ್ ಜನ ಅದನ್ನ ನೋಡಕ್ಕೆ ಶುರು ಮಾಡಿದ್ರು ಆಯ್ತಾ. 1871 ಅಲ್ಲಿ ಹೊಸ ತರ ಜನ ನೋಡಕ್ ಶುರು ಮಾಡಿದ್ರು. ಇವಾಗ್ಲೂ ಕೂಡ ಜನಗಳಿಗೆ ಅದು ಮಾಡೋ ಅವಕಾಶ ಇರ್ಲಿಲ್ಲ. ಯಾವ್ದೇ ದೊಡ್ಡ ಇನ್ಸ್ಟಿಟ್ಯೂಷನ್ ಇತ್ತು, ಯಾವ್ದೇದು ಹೊಸ ಕಂಪನಿಗಳು, ಹೊಸ ಸ್ಟಾರ್ಟ್ಅಪ್ಸ್, ಆ ಕಾಲದಲ್ಲಿ ಸ್ಟಾರ್ಟ್ಅಪ್ಸ್ ಏನಿತ್ತು ಅವ್ರು ಮಾತ್ರ ಒಂದು ಬೇರೆ ಕಂಪ್ನಿಯಿಂದ ಈ ಕಂಪ್ನಿಗೆ ಟ್ರೇಡಿಂಗ್ ಮಾಡ್ತಾ ಇದ್ರು. ಲೈಕ್ ಇವಾಗ ನಾರ್ಮಲ್ ನೀವು ನೋಡಿರ್ಬೋದು, ಬೇರೆ ಕಂಪ್ನಿಯಿಂದ ಈ ಪ್ರಾಡಕ್ಟ್ ತಗೊಂಡು ಇಲ್ಲಿ ಸೆಲ್ ಮಾಡೋದು, ಇಲ್ಲಿಂದ ಬೇರೆ ಕಂಟ್ರಿಗೆ ಸೆಲ್ ಮಾಡೋದು, ಆ ತರ ಅವಾಗ್ಲೂ ಕೂಡ ಒಂದು ಟ್ರೇಡಿಂಗ್, ಆಪ್ಷನ್ ಟ್ರೇಡಿಂಗ್ ನಡೀತಾ ಇತ್ತು. ಬಟ್ ದೊಡ್ಡ ಸ್ಕೇಲ್ ಅಲ್ಲಿ ಇರ್ಲಿಲ್ಲ. ಮೇನ್ ಒಂದು ಆಪ್ಷನ್ ಟ್ರೇಡಿಂಗ್ ಒಂದು ಬೆಳಕಿಗೆ ಬಂದಿದ್ದು ಅಂದ್ರೆ ಲೈಕ್ 1973 ಅಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಕೂಡ ಸ್ಕ್ರೀನ್ ಶಾಟ್ ನಾನು ಅಟ್ಯಾಚ್ ಮಾಡಿದ್ದೀನಿ. 1973 ಅಲ್ಲಿ ಫಸ್ಟ್ ಆಪ್ಷನ್ಸ್ ಲೈಕ್ 1973 ಅಲ್ಲಿ ಫಸ್ಟ್ ಆಪ್ಷನ್ಸ್ ಶುರು ಮಾಡಿದ್ ಯಾರು ಅಂದ್ರೆ ಅವ್ರ ಹೆಸರು ಹೇಳ್ತೀನಿ. ಶಿಕಾಗೋ ಬೋರ್ಡ್ ಆಫ್ ಆಪ್ಷನ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಓಕೆನಾ. ಶಿಕಾಗೋ ಬೋರ್ಡ್ ಆಫ್ ಆಪ್ಷನ್ ಎಕ್ಸ್ಚೇಂಜ್ ಅಂದ್ರೆ ಶಿಕಾಗೋ ಬೋರ್ಡ್ ಆಫ್ ಆಪ್ಷನ್ ಎಕ್ಸ್ಚೇಂಜ್, CDOE ಅಂತ ಕರಿತೀವಿ. ಇವರು ಫಸ್ಟ್ ಟೈಮ್ ಇಡೀ ವರ್ಲ್ಡ್ಗೆ ಐ ಥಿಂಕ್ ನಾರ್ಮಲ್ ಪೀಪಲ್ ಕೂಡ ಟ್ರೇಡ್ ಮಾಡಂಗೆ ಅವಕಾಶ ಮಾಡಿದ್ದು 1973 ಅಲ್ಲಿ. ಇವರು ಫಸ್ಟ್ ಆಪ್ಷನ್ ಶುರು ಮಾಡಿದ್ದು ಅದು US ಅಲ್ಲಿ. ಓಕೆನಾ. 1973 ಫಸ್ಟ್ ಟೈಮ್ ಇಡೀ ವರ್ಲ್ಡ್ಗೆ ಯಾರು ಬೇಕಾದ್ರೂ ಟ್ರೇಡಿಂಗ್ ಮಾಡ್ಬೋದು, ಲೈಕ್ ವಿತ್ ದ ಹೆಲ್ಪ್ ಆಫ್ ದ ಬ್ರೋಕರ್ ಇವರು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಇದು ಹೇಳ್ಬೇಕು ಅಂದ್ರೆ ಇದೊಂದು ಹಿಸ್ಟ್ರಿ ಆಫ್ ದ ಸ್ಟಾಕ್ ಮಾರ್ಕೆಟ್. ಐ ಹೋಪ್ ಇದು ಅರ್ಥ ಆಗಿದೆ ಅಂತ ನಿಮ್ಗೆ ಅನ್ಕೊಂಡಿದ್ದೀನಿ. ಇವಾಗ ನಮ್ಗೆ ಇಂಡಿಯಾ ಬಗ್ಗೆ ಮಾತಾಡೋಣ. ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಶುರು ಆಗಿದ್ದ ಆಪ್ಷನ್ಸ್ ಈ ಡೇಟ್ ನ ನೆನ್ಪಿಟ್ಕೊಳ್ಳಿ, June 4, 2001. ಓಕೆನಾ. ಈ ಡೇಟ್ ಅಲ್ಲಿ ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಆಪ್ಷನ್ ಟ್ರೇಡಿಂಗ್ ಶುರು ಮಾಡಿದ್ದು. ಈ ಆಪ್ಷನ್ ಟ್ರೇಡಿಂಗ್ ಶುರು ಮಾಡಿದ್ದು ಯಾರು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, NSE ಅಂತ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಓಕೆನಾ. ತುಂಬಾ ಜನ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂದ್ರೆ ಚೆಕ್ ಮಾಡಿ ನೀವು ಒಂದ್ಸರ. NSE ಅಂತ ಕರಿತೀವಿ. ಅವರು ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಆಪ್ಷನ್ ಟ್ರೇಡಿಂಗ್ ಅಂತ ಶುರು ಮಾಡಿದ್ರು. ಅವ್ರು ಶುರು ಮಾಡಿದ ತಕ್ಷಣ ಏನ್ ದೊಡ್ಡ ಸ್ಕೇಲ್ ಅಲ್ಲಿ ಯಾವ್ದೇ ತರ ಹೋಗ್ಲಿಲ್ಲ. ಅವಾಗ ಅಷ್ಟೊಂದು ನಮ್ದು ಇಂಡಿಯಾದಲ್ಲಿ ಲೈಕ್ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿದ್ದರ ಕಾರಣಕ್ಕೆ ಅರೌಂಡ್ 2007 ಇಲ್ಲ 8 ಅಲ್ಲಿ ಒಂದು ಒಳ್ಳೆ ವಾಲ್ಯೂಮ್ ಬರಕ್ಕೆ ಶುರು ಆಯ್ತು. ಯಾವಾಗ ಲೀಮನ್ ಬ್ರದರ್ ಕ್ರೈಸಿಸ್ ಆಯ್ತು, ಕಂಪ್ಲೀಟ್ ಮುಗೀತು, ತುಂಬಾ ಜನ ಲೈಕ್ ದೊಡ್ಡ ಕಂಪ್ನಿ ಎಲ್ಲ ಲಾಸ್ ಆಯ್ತು. ಅದಾದ್ಮೇಲೆ ಒಂದು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಒಂದು ರೆವಲ್ಯೂಷನ್ ಅಂತ ಹೇಳ್ಬೋದು. 2008-9 ಅಲ್ಲಿ ಒಂದು ಒಳ್ಳೆ ವಾಲ್ಯೂಮ್ ಅಲ್ಲಿ ಆಪ್ಷನ್ ಟ್ರೇಡಿಂಗು ನಮ್ಮ ಇಂಡಿಯಾದಲ್ಲಿ ಶುರು ಆಯ್ತು ಅಂತ ನಾವು ಹೇಳ್ಬೋದು. ಐ ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿತ್ ಸ್ಕ್ರೀನ್ ಶಾಟ್ ಕೂಡ ನಾನೆಲ್ಲ ಹಾಕಿದ್ದೀನಲ್ಲ, ಚೆಕ್ ಮಾಡಿ. ಇದು ಒಂದು ಬ್ರೀಫ್ ಹಿಸ್ಟ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವಾಗ ನಿಮ್ಗೆ ಒಂದು ಐಡಿಯಾ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಹಿಸ್ಟ್ರಿ ಯಾವ ತರ ನಮ್ದು ಆಪ್ಷನ್ಸ್ ಶುರು ಆಯ್ತು, ನಮ್ಮ ಇಂಡಿಯಾದಲ್ಲಿ ಆಪ್ಷನ್ ಯಾವಾಗ ಶುರು ಆಯ್ತು, ಇಡೀ ವರ್ಲ್ಡ್ಗೆ ಆಪ್ಷನ್ ಯಾರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು, ಕಾಲ್ ಮತ್ತೆ ಪುಟ್ ಆಪ್ಷನ್ ನ ಹೆಸರನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ಇಡೀ ವರ್ಲ್ಡ್ಗೆ ಅಂತ ಇವಾಗ ಒಂದು ಬೇಸಿಕ್ ಐಡಿಯಾ ನಿಮ್ಗೆ ಗೊತ್ತಿದೆ. ಇವಾಗ ತಿಳ್ಕೊಳ್ಳೋಣ ಆಪ್ಷನ್ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅಂತ. ಇವಾಗ ನಾರ್ಮಲ್ ನಾವು ಯಾವ್ದೇ ಒಂದು ಶೇರ್ ನ ಬೈ ಸೆಲ್ ಮಾಡಿದ್ರು ಕೂಡ ನಾವು ಪ್ರಾಫಿಟ್ ಮಾಡ್ಬೋದು. ಏನಕ್ಕೆ ಆಪ್ಷನ್ ನ ಶುರು ಮಾಡಿದ್ರು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಇಲ್ಲ ಯಾರ ಹತ್ರ ಜಾಸ್ತಿ ದುಡ್ಡು ಇರುತ್ತೆ, ಲೈಕ್ 1 ಲಕ್ಷ 20 ಲಕ್ಷ ಆ ತರ ಅಲ್ಲ, ಜಾಸ್ತಿ ಯಾರ ಹತ್ರ ಕ್ರೋರ್ಸ್ ಗಟ್ಲೆ ಅಮೌಂಟ್ ಇರುತ್ತೆ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಶೇರ್ ಅಂತ ಅನ್ಕೊಳ್ಳಿ, ಆ ಶೇರ್ದು ಅವರು 1 ಲಕ್ಷ ಕ್ವಾಂಟಿಟಿ, ಇಲ್ಲಾಂದ್ರೆ 10 ಲ್ಯಾಕ್ ಕ್ವಾಂಟಿಟಿ, ಇಲ್ಲಾಂದ್ರೆ 1000 ಲೈಕ್ 1 crore ಕ್ವಾಂಟಿಟಿ, ತುಂಬಾ ಜನ ಜಾಸ್ತಿ ಅವ್ರ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ಗೂ ಅವರು ತುಂಬಾ ಜನ ಆ ಶೇರ್ಸ್ ನ ಬೈ ಮಾಡಿ ಲಾಂಗ್ ಟರ್ಮ್ಗೆ ವೆಯ್ಟ್ ಮಾಡ್ತಾ ಇದ್ರು. ನಮ್ ತರ ಜಸ್ಟ್ 100 to 200 ಶೇರ್ ಆ ತರ ಅಲ್ಲ. ಯಾರ ಹತ್ರ ಜಾಸ್ತಿ ದುಡ್ಡು ಇರುತ್ತೆ, ಯಾರ ಹತ್ರ ಜಾಸ್ತಿ ಲೈಕ್ ಶೇರ್ ಮಾಡೋ ಕೆಪಾಸಿಟಿ ಇರುತ್ತೆ, ಅವರು ತುಂಬಾ ಹ್ಯೂಜ್ ಕ್ವಾಂಟಿಟಿಲಿ ಆಪ್ಷನ್ ಇದನ್ನ ಶೇರ್ ನ ಬೈ ಮಾಡ್ತಾ ಇದ್ರು. ಓಕೆನಾ. ಲಾಂಗ್ ಟರ್ಮ್ ಅಲ್ಲಿ ಅವ್ರು ಏನ್ ಅನ್ಕೊಂಡಿದ್ರು ಅಂದ್ರೆ, ಮಾರ್ಕೆಟ್ ಇವತ್ತಿಂದ ಇನ್ನೊಂದು ಲೈಕ್ 1 ವರ್ಷ 2 ವರ್ಷಕ್ಕೆ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ಅವ್ರದ್ದೊಂದು ಕ್ಯಾಲ್ಕುಲೇಷನ್ ಮಾಡಿ ಹ್ಯೂಜ್ ಕ್ವಾಂಟಿಟಿಲಿ ಯಾವ್ದೇ ಒಂದು ಶೇರ್ಸ್ ನ ಅವರು ಬೈ ಮಾಡ್ತಾ ಇದ್ರು. ಅವಾಗ ಏನಾಗ್ತಾ ಇತ್ತು ಅಂದ್ರೆ, ಮಾರ್ಕೆಟ್ ಲೈಕ್ ನಿಮ್ಗೆ ಗೊತ್ತಿರೋ ಪ್ರಕಾರ ಮಾರ್ಕೆಟ್ ಸುಪ್ರೀಮು. ಓಕೆನಾ. ನೀವು ಹೇಳ್ದಂಗೆ ಮಾರ್ಕೆಟ್ ವರ್ಕ್ ಆಗೋದಿಲ್ಲ. ಅವ್ರು ಅನ್ಕೊಂಡಿರ್ಬೋದು ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ, ಬಟ್ ಒಂದೇ ಸರಿ ಮಾರ್ಕೆಟ್ ಮೇಲ್ ಹೋಗಲ್ಲ. ಒಂದೊಂದ್ಸಲ ಕೆಳಗಡೆ ಬರುತ್ತೆ, ಒಂದು 10% 5% ರಿಟ್ರೇಸ್ಮೆಂಟ್ ಆಗುತ್ತೆ. ಯಾವ್ದೋ ಒಂದು ನ್ಯೂಸ್ ಬಂತು, ಕೆಳಗಡೆ ಬಂತು, ಯಾವ್ದೋ ಒಂದು ವಾರ ಏನೋ ಒಂದಾಯ್ತು, ಕೆಳಗಡೆ ಬಂದೇ ಬರುತ್ತೆ ಮಾರ್ಕೆಟ್. ಒಂದೇ ಹಿಂಗೆ 90 ಡಿಗ್ರಿ ಹೋಗೋ ಚಾನ್ಸಸ್ ಇಲ್ಲ. ಸೊ ಅದಕ್ಕೋಸ್ಕರನೇ ಏನ್ ಮಾಡಿದ್ರು ಅಂದ್ರೆ,
ಫಾರ್ ಎಕ್ಸಾಂಪಲ್ ಏನೋ ಒಂದು ಲಾಸ್ ಆಯ್ತು, ಲೈಕ್ ಏನೋ ಒಂದು ಅನ್ಸರ್ಟನಿಟಿ ಆಯ್ತು ಮಾರ್ಕೆಟ್ ಅಲ್ಲಿ, ಅವ್ರು ಏನ್ ಜಾಸ್ತಿ ಕ್ವಾಂಟಿಟಿ ಇಲ್ಲಿ ಬೈ ಮಾಡಿದ್ರು, ಅವ್ರ ಟಾರ್ಗೆಟ್ ಇದ್ದಿದ್ದು ಇಲ್ಲಿಂದ ಇಲ್ಲಿಗೆ ಬಂದ್ರೆ ನಾನು ಎಕ್ಸಿಟ್ ಆಗ್ತೀನಿ ಅಂತ. ಆದ್ರೆ ಮಾರ್ಕೆಟ್ ಏನಾಯ್ತು ಅಂದ್ರೆ ಏನೋ ಒಂದು ಅನ್ಸರ್ಟನಿಟಿಯಿಂದ ಸ್ವಲ್ಪ ಕೆಳಗಡೆ ಬರಕ್ ಶುರು ಆಯ್ತು. ಬರಕ್ ಶುರು ಆಯ್ತು ಅಂದ್ರೆ ಆಬ್ವಿಯಸ್ಲಿ ಅವ್ರು ಏನು ಒಂದ್ ಕ್ವಾಂಟಿಟಿ ಲೈಕ್ 1 crore ಬೈ ಮಾಡಿದ್ರು ಇಲ್ಲ 100 crores ಏನ್ ಬೈ ಮಾಡಿದ್ರು ಅದು ಲಾಸ್ ತೋರಿಸುತ್ತೆ. ಮಾರ್ಕೆಟ್ ಕೆಳಗಡೆ ಬಂತು ಅಂದ್ರೆ ಸ್ಟಾಕ್ ಪ್ರೈಸ್ ಕೂಡ ಕೆಳಗಡೆ ಬಿದ್ದೇ ಬೀರುತ್ತೆ. ಅವ್ರು ಆ ಟೈಮಲ್ಲಿ ಆ ಸ್ಟಾಕ್ಸ್ ನ ಸೆಲ್ ಮಾಡಕ್ ಇಷ್ಟಪಡಲ್ಲ. ಏನಕ್ಕೆ ಅಂದ್ರೆ ಲಾಸ್ ಅಲ್ಲಿ ಯಾರೇ ತರ ನೀವು ನಾವು ಅಂತಲ್ಲ, ಯಾರೇ ಪರ್ಸನ್ ಆಗ್ಲಿ ಒಂದು ಸ್ಟಾಕು ನೆಗೆಟಿವ್ ಬರ್ತಾ ಇದೆ ಅಂದ್ರೆ ಸೆಲ್ ಮಾಡಕ್ ಇಷ್ಟಪಡಲ್ಲ. ಅದು ಪ್ರಾಫಿಟ್ ಆಗೋವರೆಗೂ ವೆಯ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಆ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಹೋಲ್ಡಿಂಗ್ಸ್ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡಕ್ಕಲ್ಲ, ಏನ್ ಅವ್ರದ್ದು ಲಾಸ್ ಆಗ್ತಾ ಇದೆ ಆ ಲಾಸ್ ನ ಒಂದು ಲೈಕ್ ಕಡಿಮೆ ಮಾಡಕ್ಕೆ, ಓಕೆನಾ, ಲಾಸ್ ಕಂಪ್ಲೀಟ್ ನ ಪ್ರಾಫಿಟ್ ಆಗಿ ಟರ್ನ್ ಮಾಡಕ್ಕಲ್ಲ, ಲಾಸ್ ನ ಸ್ವಲ್ಪ ಕಡಿಮೆ ಮಾಡಕ್ಕೆ ಆಪ್ಷನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ರು. ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್ ಅವ್ರದ್ದು ಇದು ಕ್ವಾಂಟಿಟಿ ಏನಿರುತ್ತೆ, ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದ್ದಂಗೆನೆ ಅವ್ರದ್ದು ಆಬ್ವಿಯಸ್ಲಿ ನೆಗೆಟಿವ್ ತೋರಿಸ್ತಾನೆ ಇರುತ್ತೆ, ಓಕೆನಾ. ಅವ್ರದ್ದೇನ್ ಶೇರ್ ಅವ್ರು ಬೈ ಮಾಡಿರ್ತಾರೆ ಅದನ್ನ ನೆಗೆಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ SBI ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಇದು ಎಕ್ಸಾಂಪಲ್ ಹೇಳ್ತಾ ಇರೋದು HDFC ಬ್ಯಾಂಕ್ ಆಗಿರ್ಬೋದು. ಅವ್ರೇನ್ ಸ್ಟಾಕ್ಸ್ 1 crore ಬೈ ಮಾಡಿರ್ತಾರೆ ಅದು ಲೈಕ್ ಅರೌಂಡ್ 20 lakhs 30 lakhs 40 lakhs ಮೈನಸ್ ತೋರಿಸುತ್ತೆ ಮಾರ್ಕೆಟ್. ಇಲ್ಲಾಂದ್ರೆ ಆ ಶೇರ್ ಕೆಳಗಡೆ ಬಂದಾಗ ಮೈನಸ್ ತೋರಿಸುತ್ತೆ. ಆ ಲಾಸ್ ನ ಅವ್ರು ಕಂಪೋಸಿಷನ್ ಮಾಡಕ್ಕೆ, ಆ ಲಾಸ್ ನ ಸ್ವಲ್ಪ ಸೆಕ್ಯೂರ್ ಮಾಡಕ್ಕೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾವಾಗ ಮಾರ್ಕೆಟ್ ಕೆಳಗಡೆ ಹಿಂಗ್ ಬರುತ್ತೆ ಅವಾಗ ಮೇಲ್ಗಡೆ PE ಅಂತ ಒಂದು ಆಪ್ಷನ್ ಇದೆ, ನಿಮ್ಗೆ ಗೊತ್ತಿರ್ಬೋದು, ಪುಟ್ ಆಪ್ಷನ್ ಅಂತ ನಾವು ಕರಿತೀವಿ, ಓಕೆನಾ. CE ಮತ್ತೆ P ಅಂತ. CE ಅಂದ್ರೆ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ನಾವು ಬೆಟ್ ಮಾಡೋದು, P ಅಂದ್ರೆ ಮಾರ್ಕೆಟ್ ಕೆಳಗ್ ಬರುತ್ತೆ ಅಂತ. P ನಾವು ಏನಾದ್ರು ಬೈ ಮಾಡ್ತಂದ್ರೆ ಮಾರ್ಕೆಟ್ ಕೆಳಗೆ ಹೋದಾಗ ನಾವು ಪ್ರಾಫಿಟ್ ಮಾಡ್ಬೋದು. ಅದೇ ತರ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅವ್ರು ಹೋಲ್ಡಿಂಗು ಪಾಡ್ಗ ಅದು ಹೋಲ್ಡಿಂಗ್ ಇರೋದು ಏನ್ ಮಾಡ್ತಾ ಇದ್ರು ಅಂದ್ರೆ, ಏನ್ ಅದು ನೆಗೆಟಿವ್ ಬರೋ ಚಾನ್ಸಸ್ ಅಲ್ಲಿ ಮೇಲ್ಗಡೆ ಅವರು PE ಆಪ್ಷನ್ ನ ಬೈ ಮಾಡ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸಲ. ಇವಾಗ ಮಾರ್ಕೆಟ್ ಯಾವಾಗ ಹಿಂಗೆ ಕೆಳಗಡೆ ಬೀಳ್ತಾ ಇತ್ತು, ಓಕೆನಾ, ಅವಾಗ PE ಬೈ ಮಾಡಿದ್ರೆ ಅವ್ರದ್ದು ಏನ್ ಬೈ ಮಾಡ್ತಾರೆ ಒಂದ್ ಸ್ವಲ್ಪ ಕ್ವಾಂಟಿಟಿಲಿ ಅದು ಪ್ರಾಫಿಟ್ ಆಗುತ್ತೆ. ಇವಾಗ ಮಾರ್ಕೆಟ್ ಕೆಳಗಡೆ ಬಿದ್ದರೆ ತಾನೇ PE ಆಪ್ಷನ್ ಲೈಕ್ ಮೇಲ್ ಹೋಗೋದು, PE ಇಂದ ನಾವು ಪ್ರಾಫಿಟ್ ಮಾಡೋದು. ಆ ಟೈಮಲ್ಲಿ ಅವ್ರು ಮಾರ್ಕೆಟ್ ಕೆಳಗೆ ಬೀಳೋ ಟೈಮಲ್ಲಿ ಅವರು PE ನ ಬೈ ಮಾಡ್ತಾ ಇದ್ರು. ಹೋಲ್ಡಿಂಗ್ ಅದ್ಪಾಡಿಗೆ ಅದು ಹಂಗೆ ಇರ್ತಾ ಇತ್ತು. ಇನ್ ರಿಮೈನಿಂಗ್ ಏನ್ ಕ್ವಾಂಟಿಟಿ ಇರ್ತಾ ಇತ್ತು ಆ ಲಾಸ್ ನ ಸ್ವಲ್ಪ ಕಂಪನ್ಸೇಷನ್ ಮಾಡಕ್ಕೆ, ಫಾರ್ ಎಕ್ಸಾಂಪಲ್ 1 ಕೋಟಿಯಿಂದ ಅವ್ರದ್ದು ಲಾಸ್ ಅರೌಂಡ್ 20-30 lakhs ಏನಾರ ಲಾಸ್ ತೋರಿಸ್ತಾ ಇದ್ರು ಅಂದ್ರೆ ಮೇಲ್ಗಡೆ ಅವರು PE ಆಪ್ಷನ್ ನ ಬೈ ಮಾಡ್ತಾ ಇದ್ರು. ಮೇಲ್ಗಡೆ ಏನ್ PE ಆಪ್ಷನ್ ಇರುತ್ತೆ ಆ ಸ್ಟ್ರೈಕ್ ಪ್ರೈಸ್ದು, ನಾನು ಸ್ಟ್ರೈಕ್ ಪ್ರೈಸ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮಾಡಿ ತಿಳಿಸ್ಕೊಡ್ತೀನಿ. ಅವ್ರ ಮೇಲ್ಗಡೆ PE ನ ಬೈ ಮಾಡ್ತಾ ಇದ್ರು. PE ಬೈ ಮಾಡೋದು ಅಂದ್ರೆ ಮಾರ್ಕೆಟ್ ಕೆಳಗೆ ಬಿದ್ದಾಗ ಅವ್ರಿಗೆ ಪ್ರಾಫಿಟ್ ಆಗುತ್ತೆ ಅಂತ. ಇನ್ಸ್ಟೆಡ್ ಆಫ್ 30 lakhs 40 lakhs ಲಾಸ್ ಬದಲು ಆ ಪ್ರಾಫಿಟ್ ಏನ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದ್ರೆ ಹೋಲ್ಡಿಂಗ್ಸ್ ಆಬ್ವಿಯಸ್ಲಿ ಒಂದು 30 lakhs ಮೈನಸ್ ತೋರಿಸುತ್ತೆ. ಬಟ್ ಅವ್ರ PE ಏನ್ ಬೈ ಮಾಡಿರ್ತಾರೆ ಅದೊಂದು 20 lakhs ಇಲ್ಲ 10 lakhs 15 lakhs ಪ್ರಾಫಿಟ್ ಅಲ್ಲಿ ತೋರಿಸುತ್ತೆ. ಏನಕ್ಕೆ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬೀಳ್ಬೇಕಾದ್ರೂ ಅವರು ದುಡ್ಡು ಮಾಡ್ಬೋದು. PE ನ ನಾವು ಬೈ ಮಾಡ್ತು ಅಂದ್ರೆ ದುಡ್ಡು ಮಾಡ್ಬೋದು. ಆ ಟೈಮಲ್ಲಿ ಅದು ಆಪ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದು ಮಾರ್ಕೆಟ್ ಅಲ್ಲಿ. ಹೋಲ್ಡಿಂಗ್ ಇದ್ದೇ ಇರುತ್ತೆ. ಅವ್ರು ಏನ್ 1 crore ಹೋಲ್ಡಿಂಗ್ ಮಾಡಿರ್ತಾರೆ ಅದ್ಪಾಡಿಗೆ ಅದು ಇದ್ದೇ ಇರುತ್ತೆ. ಮಾರ್ಕೆಟ್ ಯಾವಾಗ ಕೆಳಗಡೆ ಬರ್ತಾ ಇದೆ ಮೇಲ್ಗಡೆ ಅವರು PE ಬೈ ಮಾಡ್ತಾರೆ. ಇದನ್ನ ಬೈ ಮಾಡಿದಾಗ ಅದನ್ನ ನಾವು ಆಪ್ಷನ್ಸ್ ಅಂತ ಲೈಕ್ ಆ ಟೈಮಲ್ಲಿ ಆಪ್ಷನ್ಸ್ ಇಂಟ್ರೊಡ್ಯೂಸ್ ಆಗಿದ್ದು. ಫಸ್ಟ್ ಸ್ಮಾಲ್ ಅಮೌಂಟ್ ಅಲ್ಲಿ ದೊಡ್ಡ ಇನ್ಸ್ಟಿಟ್ಯೂಷನ್ ಅವರು ಈ ತರ ಶುರು ಮಾಡಿದ್ದು. ನಾನು ಹೇಳನಲ್ಲ 2007-8 ಅಲ್ಲಿ ಲೈಕ್ ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಷನ್, ದೊಡ್ಡ ಇನ್ಸ್ಟಿಟ್ಯೂಷನ್ ನಿಮ್ಗೆ ಗೊತ್ತಿರ್ಬೋದು, ಯಾರ್ದು ಮಾರ್ಕೆಟ್ ಕ್ಯಾಪ್ 1000 crores ಗಿಂತ ಮೇಲಿರುತ್ತೆ ಅವರೆಲ್ಲ ಇನ್ಸ್ಟಿಟ್ಯೂಷನ್ ಅಂತ ನಾವು ಕರಿತೀವಿ. ಅವರು ಈ ಟೈಪ್ ಅವ್ರ ಲಾಸ್ ಆಗ್ಬಾರ್ದು, ಅವ್ರ ಪೊಸಿಷನ್ ಲಾಸ್ ಆಗ್ಬಾರ್ದು ಅಂತ ಈ ಟೈಪ್ ಅವರು ಆಪ್ಷನ್ಸ್ ನ ಶುರು ಮಾಡಿದ್ದು. ಆಮೇಲೆ ಯಾವಾಗ ಅದಕ್ಕೆ ವಾಲ್ಯೂಮ್ ಜಾಸ್ತಿ ಆಯ್ತು, ವಾಲ್ಯೂಮ್ ಇವಾಗ 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ಯಾವಾಗ 2012, 13, 15 ಯಾವಾಗ ವಾಲ್ಯೂಮ್ ಜಾಸ್ತಿ ಆಯ್ತು ಅವಾಗ ಸಪರೇಟ್ ಆಗಿ ಆಪ್ಷನ್ಸ್ ನ ಶುರು ಮಾಡಿದ್ರು. ಒಂದು ಆಪ್ಷನ್ Nifty 50 ಅಂತ ನಾವು ಕರಿತೀವಿ. Nifty 50 ಅಂದ್ರೆ ಇಂಡಿಯಾದು ಟಾಪ್ 50 ಬ್ಲೂ ಚಿಪ್ಸ್ ಕಂಪನಿ ಎಲ್ಲ ಸೇರಿ ಅದನ್ನ ನಾವು ಹೇಳೋದು ನಿಫ್ಟಿ ಅಂತ. ಇಲ್ಲಿ ನಾವು ಆಪ್ಷನ್ಸ್ ನ ಮಾಡ್ಬೋದು. ಇದು ಇಂಡೆಕ್ಸ್ ಅಂತ ಕರಿತೀವಿ ಇದನ್ನ. ಇದರಲ್ಲಿ ನಾವು ಆಪ್ಷನ್ ಬೈ ಸೆಲ್ ಮಾಡ್ಬೋದು. ಎರಡನೇದು ಬಂದು ಬ್ಯಾಂಕ್ ನಿಫ್ಟಿ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಟಾಪ್ ಲೈಕ್ 25 ಬ್ಯಾಂಕ್ಸ್. ಇವಾಗ Nifty 15 ಲಾಟ್ಸ್ ಆಗಿದೆ, ಮೊದಲು 25 ಇದ್ದಿದ್ದು. ಟಾಪ್ ಇಂಡಿಯಾದಲ್ಲಿ ಯಾವ್ದು ಬ್ಯಾಂಕ್ಸ್ ಇದೆ ಬ್ಲೂ ಚಿಪ್ಸ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾವ್ದಾದಂದ್ರೆ HDFC ಬ್ಯಾಂಕು, ಲೈಕ್ SBI, ಆಮೇಲೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಅದೆಲ್ಲ ತುಂಬಾ ಯಾವ್ದು ಒಂದು ಒಳ್ಳೆ ರೇಂಜ್ ಅಲ್ಲಿ ಇರುತ್ತೆ, ಒಳ್ಳೆ ಮಾರ್ಕೆಟ್ ಕ್ಯಾಪ್ ಇರುತ್ತೆ, ಅದನ್ನ ನಾವು ಬ್ಯಾಂಕ್ ನಿಫ್ಟಿ ಅಂತ ಕರಿತೀವಿ. ಇದ್ರಲ್ಲೂ ಕೂಡ ನಾವು ಆಪ್ಷನ್ಸ್ ಬೈ ಸೆಲ್ ನ ಮಾಡ್ಬೋದು.
ಓಕೆನಾ. ಫಸ್ಟ್ ಇಲ್ಲಿಂದ ಶುರು ಆಗಿದ್ದು ಇವಾಗ ಸಪರೇಟ್ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿಲೂ ಮಾಡ್ಬೋದು, ಬಟ್ ಆಪ್ಷನ್ಸ್ ಅಲ್ಲೂ ಮಾಡ್ಬೋದು. ಬಟ್ ನಾನು ಏನ್ ಹೇಳೋದು ಅಂದ್ರೆ ಆಪ್ಷನ್ಸ್ ಅಲ್ಲಿ ತುಂಬಾ ರಿಸ್ಕ್ ಇರುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೆ ಆಪ್ಷನ್ಸ್ ಲೈಕ್ ಸ್ಟಾಕ್ಸ್ ಅಲ್ಲಿ ಆಪ್ಷನ್ಸ್ ಮಾಡಕ್ ಹೋಗ್ಬೇಡಿ. ಅದು ತುಂಬಾ ಹೈ ರಿಸ್ಕ್ ಕಂಪೇರ್ ಟು ನಾರ್ಮಲ್ ನಿಫ್ಟಿ ಬ್ಯಾಂಕ್ ನಿಫ್ಟಿಗಿಂತನೂ ತುಂಬಾ ಹೈ ರಿಸ್ಕ್ ಇರುತ್ತೆ. ಏನಕ್ಕೆ ಅಂದ್ರೆ ಇಲ್ಲೇನಾರ ನೀವು ಲಾಸ್ ಆಯ್ತು ಅಂದ್ರೆ ಕಂಪ್ಲೀಟ್ ಆಗಿ ನೀವು ಫಿಸಿಕಲ್ ಆಗಿ ಎಲ್ಲಾ ಶೇರು ತಗೋಬೇಕಾಗುತ್ತೆ. ಓಕೆನಾ. ಅದಕ್ಕೋಸ್ಕರ ನಾನು ಮಾಡಕ್ ಹೋಗಲ್ಲ. ಬ್ಯಾಂಕ್ ನಿಫ್ಟಿ ನಾವು ಆರಾಮಾಗಿ ಟ್ರೇಡ್ ಮಾಡ್ಬೋದು. ಅದು ಸ್ಟ್ರೈಕ್ ಪ್ರೈಸ್ ಹೆಂಗ್ ವರ್ಕ್ ಆಗುತ್ತೆ, ಯಾವ್ದು ಪ್ರೀಮಿಯಮ್ ಅಂತ ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳಿಸ್ಕೊಡ್ತೀನಿ ಆಪ್ಷನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಓಕೆನಾ. ಐ ಹೋಪ್ ಇವಾಗ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೆಂಗೆ ಒಂದು ಆಪ್ಷನ್ ಇಂಟ್ರೊಡ್ಯೂಸ್ ಆಯ್ತು, ಲೈಕ್ ಸ್ಟಾಕ್ ಮಾರ್ಕೆಟ್ಗೆ ಹೆಂಗೆ ಒಂದು ಆಪ್ಷನ್ ಇಂಟ್ರೊಡ್ಯೂಸ್ ಆಯ್ತು ಅಂತ ಒಂದು ಬ್ರೀಫ್ ನಿಮ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ಒಂದು ನಿಮ್ಗೆ ಬ್ರೀಫ್ ಐಡಿಯಾ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಹಿಸ್ಟ್ರಿ ಆಫ್ ದ ಆಪ್ಷನ್ ಹಿಂಗ್ ಶುರು ಆಯ್ತು, ಲೈಕ್ ಆಪ್ಷನ್ ನ ಏನಕ್ಕೆ ಶುರು ಮಾಡಿದ್ರು ಅಂತ ನಿಮ್ಗೆ ಒಂದು ಬ್ರೀಫ್ ಆಗಿ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಆಪ್ಷನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಓಕೆನಾ. ಒಂದು ಎ ಪರ್ಸನ್ ಒಂದು ಬೈಯರ್ಸ್ ಸೆಲ್ಲರ್ಸ್ ಮಧ್ಯೆ ಒಂದು ಆಪ್ಷನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ನೋಡಿ. ಓಕೆನಾ. ಎ ಒಂದು ಪರ್ಸನ್, ಓಕೆನಾ. ಬಿ ಮತ್ತೆ ಇನ್ನೊಂದು ಪರ್ಸನ್, ಇವನು ಆಪ್ಷನ್ ಇವನು ಬೈ ಮಾಡ್ತಾನೆ, ಇವನು ಸೆಲ್ ಮಾಡೋದು. ಬಿ ಪರ್ಸನ್ ಬಿ ಹತ್ರ ಒಂದು ಪ್ರಾಪರ್ಟಿ ಇರುತ್ತೆ, ಅದ್ರ ವ್ಯಾಲ್ಯೂ 20 lakhs ಅಂತ ಅನ್ಕೊಳ್ಳಿ. ಓಕೆನಾ. ಬಿ ಹತ್ರ ಒಂದು ಪ್ರಾಪರ್ಟಿ ಇರುತ್ತೆ, ಅದು 20 lakhs ಬೆಲೆ ಬಾಳುತ್ತೆ. ಅದನ್ನ ಇವನು ಬಿ ಸೆಲ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಓಕೆನಾ. ಇವಾಗ ನಿಮ್ಗೆ ಅರ್ಥ ಆಯ್ತು. ಬಿ ಈ ಪ್ರಾಪರ್ಟಿನ ಸೆಲ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ, ಎ ಈ ಪ್ರಾಪರ್ಟಿನ ಬೈ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಇದು ರೀಸನ್ ಏನು ಅಂದ್ರೆ ಎ ಏನಕ್ಕೆ ಇದೇ ಪ್ರಾಪರ್ಟಿನ ಬೈ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ ಅಂದ್ರೆ ಎ ಹತ್ರ ಒಂದು ನ್ಯೂಸ್ ಇರುತ್ತೆ. ಇನ್ 1 month ಅಲ್ಲಿ ಇಲ್ಲಿ ರೈಲ್ವೆ ಸ್ಟೇಷನ್ ಬರ್ತಾ ಇದೆ, ಸೊ ಅದಕ್ಕೋಸ್ಕರ ಇವಾಗ ನಾನು 20 ಲಕ್ಷಕ್ಕೆ ಬೈ ಮಾಡಿದ್ರೆ ನೆಕ್ಸ್ಟ್ ಇದ್ರ ವ್ಯಾಲ್ಯೂ 50 ಲಕ್ಷ ಆಗುತ್ತೆ ಅಂತ. ಓಕೆನಾ. ಈ ನ್ಯೂಸು ಎ ಗೊತ್ತಿರುತ್ತೆ. ಓಕೆನಾ. ಅದಕ್ಕೋಸ್ಕರನೇ ಎ ಏನ್ ಮಾಡ್ತಾನೆ ಅಂದ್ರೆ ಈ ಪ್ರಾಪರ್ಟಿ ಮೇಲೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾನೆ ಅಂದ್ರೆ ಎ ಇವಾಗ ಕಂಪ್ಲೀಟ್ 20 ಲಕ್ಷ ಕೊಟ್ಟು ಆ ಪ್ರಾಪರ್ಟಿನ ತಗೊಳಕ್ಕೆ ಅಷ್ಟೊಂದು ದುಡ್ಡು ಇರಲ್ಲ ಎ ಹತ್ರ. ಸೊ ಅದಕ್ಕೋಸ್ಕರನೇ ಏನ್ ಮಾಡ್ತಾನೆ ಅಂದ್ರೆ ಈ ಕ್ವಾಂಟಿಟಿ ಇವಾಗ ಏನಿದೆ ಎ ಮತ್ತೆ ಬಿ ಮಧ್ಯೆ ಒಂದು ಕಾಂಟ್ರಾಕ್ಟ್ ನಡೆಯುತ್ತೆ. ಆ ಕಾಂಟ್ರಾಕ್ಟ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಎ ಒಂದು ಕಾಂಟ್ರಾಕ್ಟ್ ಬರ್ಕೊಡ್ತಾನೆ, ಇನ್ 1 month ಅಲ್ಲಿ ನಾನು ಈ ಪ್ರಾಪರ್ಟಿನ ಬೈ ಮಾಡ್ತೀನಿ. ಸೊ ಅದಕ್ಕೋಸ್ಕರನೇ ಇವಾಗ ನಿನಗೆ 1 ಲಕ್ಷ ಟೋಕನ್ ಅಮೌಂಟ್ ಕೊಡ್ತೀನಿ ನಾನು. ಓಕೆನಾ. ಇವಾಗ 1 ಲಕ್ಷ ಟೋಕನ್ ಅಮೌಂಟ್ ಕೊಡ್ತೀನಿ. 1 ಮಂತ್ ಆದ್ಮೇಲೆ ಈ 20 ಲಕ್ಷ ಕೊಟ್ಟು ನನಗೆ 20 ಲಕ್ಷ ಕೊಟ್ಟು ನಾನು ಈ ಪ್ರಾಪರ್ಟಿನ ಬೈ ಮಾಡ್ತೀನಿ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೋತಾನೆ. ಎ ಮತ್ತೆ ಬಿ ಮಧ್ಯೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆನಾ. ಇವಾಗ 1 month ಆದ್ಮೇಲೆ ನಾನು ಈ ಪ್ರಾಪರ್ಟಿನ ಬೈ ಮಾಡ್ತೀನಿ. ಇವಾಗ ನಿಂಗೊಂದು ಟೋಕನ್ ಅಮೌಂಟ್ ಕೊಡ್ತೀನಿ, 1 ಲಕ್ಷ ನಿಂಗೆ ಟೋಕನ್ ಅಮೌಂಟ್ ಕೊಡ್ತೀನಿ. 1 ಲಕ್ಷ 1 month ಆದ್ಮೇಲೆ 20 ಲಕ್ಷ ಕೊಟ್ಟು ಈ ಪ್ರಾಪರ್ಟಿನ ನನ್ನ ಹತ್ರ ಬೈ ಮಾಡ್ತೀನಿ. ಅವಾಗ ಬಿ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಈ ಪ್ರಾಪರ್ಟಿನ ಬೇರೆ ಯಾರಿಗೂ ಮಾರಕ್ ಆಗಲ್ಲ. ಏನಕ್ಕೆ ಅಂದ್ರೆ ಈ ಮಧ್ಯ ಕಾಂಟ್ರಾಕ್ಟ್ ಇರುತ್ತೆ ಅಲ್ವಾ, 1 ಲಕ್ಷ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ. ಈ ಬಿ ಬೇರೆಯವ್ರಿಗೆ ಬೈ ಮಾಡಕ್ ಆಗಲ್ಲ, ಈ ಬಿ ಬೇರೆಯವ್ರಿಗೆ ಬೈ ಮಾಡಕ್ ಕೂಡ್ದು. ಓಕೆನಾ. ಆ ತರ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗ ಈ ಬಿ ಬೇರೆಯವ್ರಿಗೆ ಯಾರು ಬೈ ಮಾಡಕ್ಕಾಗಲ್ಲ, 1 ಲಕ್ಷ ಕೊಟ್ಟು ಒಂದು ಟೋಕನ್ ಅಮೌಂಟ್ ಮಾಡಿದ್ದಾನೆ. ಏನಕ್ಕೋಸ್ಕರ ಅಂದ್ರೆ ಈ ಪ್ರಾಪರ್ಟಿ ಮೇಲೆ ಅಷ್ಟೊಂದು ಆಸೆ ಏನಕ್ಕೆ ಅಂದ್ರೆ ಇಲ್ಲಿ ನ್ಯೂಸ್ ಬರುತ್ತೆ, ನಾನು ಹೇಳಿದ್ನಲ್ಲ, ಈ ನ್ಯೂಸ್ ಬರೋದಕ್ಕೋಸ್ಕರ ಈ ಪ್ರಾಪರ್ಟಿ ಬೈ ಮಾಡಕ್ಕೆ ಅವ್ನು ಇಷ್ಟಪಡ್ತಾನೆ. ಇದರಲ್ಲಿ ಎಗೆ ಏನ್ ಪ್ರಾಫಿಟ್, ಬಿಗೆ ಏನ್ ಪ್ರಾಫಿಟ್ ಅಂತ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಎಗೆ ಅವ್ನು ಇನ್ವೆಸ್ಟ್ ಮಾಡಿರೋದು ಎಷ್ಟು ಹೇಳಿ, 1 ಲಕ್ಷ. 1 month ಆಮೇಲೆ ಈ ಪ್ರಾಪರ್ಟಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಅವ್ನಿಗೆ 50 ಲಕ್ಷ ಪ್ರಾಫಿಟ್ ಆಗುತ್ತೆ. ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ, ಟೋಕನ್ ಅಮೌಂಟ್ ಕೊಟ್ಟಿರೋದು ಬರೀ 1 ಲಕ್ಷ. 1 month ಆದ್ಮೇಲೆ ಇಲ್ಲಿ ರೈಲ್ವೆ ಸ್ಟೇಷನ್ ಪ್ಲಾನ್ ಆಯ್ತು ಇಲ್ಲ ಬಂತು ಅಂದ್ರೆ ಅವ್ನಿಗೆ 50 ಲಕ್ಷ ಪ್ರಾಫಿಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಆ ಪ್ರಾಪರ್ಟಿ ವ್ಯಾಲ್ಯೂ ಹೈ ಆಗುತ್ತೆ. ಯಾವುದೇ ಒಂದು ಪ್ಲೇಸ್ ಅಲ್ಲಿ ಇವಾಗ ರೈಲ್ವೆ ಸ್ಟೇಷನ್ ಮೆಟ್ರೋ ಬಂತು ಅಂದ್ರೆ ಆ ಪ್ಲೇಸ್ ವ್ಯಾಲ್ಯೂ ಜಾಸ್ತಿ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ ವ್ಯಾಲ್ಯೂ ಇವಾಗ ಏನ್ ಈ ಪ್ರಾಪರ್ಟಿ ವ್ಯಾಲ್ಯೂ 50 ಲಕ್ಷ ಆಗುತ್ತೆ. 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರೋದು 50 ಲಕ್ಷ. ಈಗ ಏನ್ ಇದು 1 ಲಕ್ಷ ಅಂತ ಅನ್ಕೊಂಡಿದ್ದೀರಾ, ಈ 50 ಲಕ್ಷ ಬಂದಿದ ತಕ್ಷಣ ಅವ್ನಿಗೆ ಏನ್ ಬೈಯರ್ ಕೊಡ್ಬೇಕು, ಸೆಲ್ಲರ್ಗೆ 20 ಲಕ್ಷ ಕೊಡ್ಬೇಕು, ಅದು ಇವನು ಕೊಟ್ಬಿಡ್ತಾನೆ. ಓಕೆನಾ. ಕೊಟ್ಟಾದ್ಮೇಲೆ ಇನ್ ಮಿಕ್ಕಿರೋದು ಎಷ್ಟು ಹೇಳಿ, 30 ಲಕ್ಷ ಪ್ರಾಫಿಟ್ ಇವನ್ಗೆ, ಬೈಯರ್ಗೆ 30 ಲಕ್ಷ ಪ್ರಾಫಿಟ್. ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸರ. ಓಕೆನಾ. ಕೊಟ್ಟಿರೋದು 1 ಲಕ್ಷ ಅಷ್ಟೇನೆ, ಅದೇ ಪ್ರಾಫಿಟ್ ಆಗ್ತಾ ಇರೋದು ಅವ್ನಿಗೆ 50 ಲಕ್ಷ ಆಗ್ತಾ ಇದೆ. 50 ಲಕ್ಷದಲ್ಲಿ ಸೆಲ್ಲರ್ಸ್ ಎಷ್ಟು ಕೊಡ್ಬೇಕು, 20 ಲಕ್ಷ. ಸೆಲ್ಲರ್ಸ್ಗೆ 20 ಲಕ್ಷ ಕೊಟ್ಟು ಮುಗಿಸ್ಬಿಡ್ತಾನೆ. ಇನ್ 30 ಲಕ್ಷ ಇವನ್ಗೆ ಪ್ರಾಫಿಟ್. ಇದು ಎ ಪರ್ಸ್ಪೆಕ್ಟಿವ್ ಇಂದ ಬೈ ಮಾಡ್ತಾ ಇರೋದು. ಬಿ ಏನಕ್ಕೆ ಈ ಪ್ರಾಪರ್ಟಿನ ಸೆಲ್ ಮಾಡ್ತಾನೆ ಅಂದ್ರೆ ಬಿ ಸ್ವಲ್ಪ ಬುದ್ಧಿವಂತ. ಏನಕ್ಕೆ ಅಂದ್ರೆ ಇದು ಏನ್ ನ್ಯೂಸು, ಇವಾಗ ಏನ್ ಇಲ್ಲಿ ರೈಲ್ವೆ ಸ್ಟೇಷನ್ ಬರುತ್ತೆ, ರೈಲ್ವೆದು ಲೈನ್ ಬರುತ್ತೆ ಅಂತ ಈ ನ್ಯೂಸ್ ಆಲ್ರೆಡಿ more than 5 times ಬಂದಿದೆ.
ಅರ್ಥ ಮಾಡ್ಕೊಳ್ಳಿ, ಇದು ಆಲ್ರೆಡಿ 5 ಸಲ ನ್ಯೂಸ್ ಬಂದಿದೆ. ಸೊ ಅದಕ್ಕೋಸ್ಕರನೇ ಇವಾಗ 6ನೇ ಸಲ ನ್ಯೂಸ್ ಬಂದ್ರು ಕೂಡ ಅದು ಫಾಲ್ಸ್ ಆಗೇ ಆಗುತ್ತೆ. ನಾನು ಈ ಪ್ರಾಪರ್ಟಿನ 20 ಲಕ್ಷಕ್ಕೆ ಆರಾಮಾಗಿ ಸೆಲ್ ಮಾಡ್ಬಿಡ್ಬೋದು, ನಮ್ಗೆ ಒಳ್ಳೆ ಪ್ರಾಫಿಟ್ ಅಲ್ಲೇ ನಾನು ಈ ಸೆಲ್ ಮಾಡ್ಬೋದು ಅಂತ ಒಂದೊಂದು ಡಿಸಿಷನ್ ಇರುತ್ತೆ. ಆಲ್ರೆಡಿ 6ನೇ ಸಲ 5 ಸಲ ನ್ಯೂಸ್ ಬಂದು ಫೇಲ್ ಆಗಿದೆ. 6ನೇ ಸಲ ಏನ್ ಗ್ಯಾರಂಟಿ ಇಲ್ಲಿ ರೈಲ್ವೆ ಸ್ಟೇಷನ್ ಇಲ್ಲ ರೈಲ್ವೆ ಲೈನ್ ಬಂದೇ ಬರುತ್ತೆ, ಅದ್ರದ್ದು ಈ ಥಿಂಕಿಂಗು ಸೆಲ್ಲರ್ಸ್ದು. ಓಕೆನಾ, ಇವಾಗ ಫಾರ್ ಎಕ್ಸಾಂಪಲ್ ಅದು ಲೈನ್ ಬಂತು ಅನ್ಕೊಳ್ಳಿ, ಲೈನ್ ಬಂದ್ರು ಕೂಡ ಅವ್ನು 20 ಲಕ್ಷಕ್ಕೆ ಸೆಲ್ ಮಾಡ್ಬೇಕು, ಸರಿನಾ? ಆ ಲೈನ್ ಏನಾರ ಬರ್ಲಿಲ್ಲ, ಆ ನ್ಯೂಸ್ ಫಾಲ್ಸ್ ಆಯ್ತು ಅಂದ್ರೆ ಇದೇನ್ 1 ಲಕ್ಷ ಕೊಟ್ಟಿರ್ತಾನೆ ಟೋಕನ್ ಅಮೌಂಟ್, ಅದು ಇವ್ನು 1 ಲಕ್ಷ ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ನ್ಯೂಸ್ ಬರ್ಲಿಲ್ಲಪ್ಪ 1 ತಿಂಗಳಾದ್ಮೇಲೆ ನಾನು ಬೈ ಮಾಡಲ್ಲ 20 ಲಕ್ಷ ಕೊಟ್ಟು, ಬೇಡ 20 ಲಕ್ಷ ಕೊಡ್ಬೇಡ, 1 ಲಕ್ಷ ಏನ್ ಟೋಕನ್ ಅಮೌಂಟ್ ಕೊಟ್ಟಿರ್ತಾನೆ ಬಿಗೆ, ಆ 20 ಲಕ್ಷ ಜೊತೆ 1 ಲಕ್ಷ ಪ್ರಾಫಿಟ್ ಆಗೇ ಆಗುತ್ತಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಬೀಗ್ ಇವಾಗ 1 ಮಂತ್ ಆದ್ಮೇಲೆ ನ್ಯೂಸ್ ಬರ್ಲಿಲ್ಲ ಅಂದ್ರೂ ಕೂಡ 1 ಲಕ್ಷ ಟೋಕನ್ ಅಮೌಂಟ್ ಇವ್ನಿಗೆ ಬಂದೇ ಬರುತ್ತೆ. 20 ಲಕ್ಷ ಮಾಮೂಲಿ ಅವ್ನ್ ಏನು ವ್ಯಾಲ್ಯೂ ಇಟ್ಟಿರ್ತಾನೆ ಅದು ಅವನ ಹತ್ರನೇ ಇರುತ್ತೆ. ಇಲ್ಲ 10 ಲಕ್ಷ ಕಡಿಮೆ ಆಗ್ಬೋದು, ಇಲ್ಲ 5 ಲಕ್ಷ ಕಡಿಮೆ ಆಗ್ಬೋದು, 1 ಲಕ್ಷ ಬಂದೇ ಬರುತ್ತೆ. ಓಕೆನಾ, ಇದು ಆಪ್ಷನ್ ಹೆಂಗ್ ವರ್ಕ್ ಆಗುತ್ತೆ ನಾನು ಹೇಳ್ತಾ ಇರೋದು. ಇಲ್ಲಿ ಎ ಅನ್ನೋದು ಆಪ್ಷನ್ ಬೈಯರ್, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಬಿ ಅನ್ನೋದು ಆಪ್ಷನ್ ಸೆಲ್ಲರ್. ಓಕೆನಾ, ಇದೇನ್ ಟೋಕನ್ ಅಮೌಂಟ್ ಅಂತೀವಿ ಇದನ್ನ ನಾವು ಪ್ರೀಮಿಯಂ ಅಂತೀವಿ, ಇದನ್ನ ನಾವು ಪ್ರೀಮಿಯಂ ಅಂತೀವಿ. ಇವಾಗ ಆಪ್ಷನ್ ಬೈಯರ್ ಯಾವ್ದೇ ಒಂದು ಆಪ್ಷನ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಇಲ್ಲ ಕೆಳಗೆ ಬರುತ್ತೆ ಅಂದ್ರೆ ಅವನು ಪ್ರೀಮಿಯಂ ಕೊಟ್ಟು ಬೈ ಮಾಡ್ಬೇಕು. ಆ ಪ್ರೀಮಿಯಂ ಏನ್ ಹೇಳಿ 1 ಲಕ್ಷ. ಅಕಸ್ಮಾತ್ ಅದು ಪ್ರೀಮಿಯಂ ಅವ್ನು ಅಗೇನ್ಸ್ಟ್ ಹೋಯ್ತು ಅಂದ್ರೆ ಒಂದೊಂದು ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬೋದು, ಇಲ್ಲ ಫುಲ್ ಹಂಗೆ ಬಿಟ್ಬಿಟ್ರು ಬರೀ 1 ಲಕ್ಷ ಮಾತ್ರ ಹೋಗೋದು ಅವನ ಹತ್ರ, ಅಲ್ವಾ? ಕರೆಕ್ಟ್ ಅಲ್ವಾ? ಬರೀ 1 ಲಕ್ಷ ಮಾತ್ರ ಅವನ ಹತ್ರ ಹೋಗೋದು. ಇವನ್ ಏನ್ ಮಾಡ್ತಾನೆ ಅಂದ್ರೆ ಇದೇನ್ ಟೋಕನ್ ಅಮೌಂಟ್ ಅಂತ ನಾವು ಕರಿತೀವಿ ಎಕ್ಸಾಂಪಲ್, ಇದನ್ನ ನಾವು ಪ್ರೀಮಿಯಂ ಅಂತೀವಿ. ಇದೇನ್ 1 ಮಂತ್ ನಾನು ತಂದೆ, ಈ 1 ಮಂತ್ ಒಳಗೆ ನಾನು ಈ ಪ್ರಾಪರ್ಟಿ ಬೈ ಮಾಡ್ತೀನಿ ಅಂತ ಅನ್ನಿದ್ರೆ ಇದನ್ನ ನಾವು ಎಕ್ಸ್ಪೈರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಂತ್ಲಿ ಎಕ್ಸ್ಪೈರಿ ಆಗಿರ್ಬೋದು, ಲೈಕ್ ವೀಕ್ಲಿ ಎಕ್ಸ್ಪೈರಿ. ಇವಾಗ ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ, ಒಂದು ಬುಧವಾರ ಇನ್ನೊಂದು ಗುರುವಾರ, ಅದನ್ನ ನಾವು ಎಕ್ಸ್ಪೈರಿ ಅಂತ ಹೇಳ್ತೀವಿ. ಎಕ್ಸ್ಪೈರಿ ಅಂದ್ರೆ ಒಂದು ಕಾಂಟ್ರಾಕ್ಟ್ ಡೇಟ್, ಬರೀ ವೀಕ್ಲಿ ಮಂತ್ಲಿನೇ ಅಂತಲ್ಲ, ಲೈಕ್ ಸ್ಟಾಕ್ಸ್ ಗಳದು ಮಂತ್ ಎಂಡ್ ಅಲ್ಲಿ ಇರುತ್ತೆ, ಮಂತ್ ಎಂಡ್ ಥರ್ಸ್ಡೇ ಇರುತ್ತೆ. ಇದನ್ನ ನಾವ್ ಏನಂತೀವಿ, ಇದನ್ನ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ. ಓಕೆನಾ, ಆಪ್ಷನ್ ಸೆಲ್ಲರ್ಸ್ ಏನ್ ಮಾಡ್ತಾನೆ ಅಂದ್ರೆ ಫಾರ್ ಎಕ್ಸಾಂಪಲ್ ಆಪ್ಷನ್ ಸೆಲ್ಲರ್ಸ್ ಪ್ರಾಫಿಟ್ ಹೆಂಗೆ ಅಂದ್ರೆ ನಾವಿಲ್ಲಿ ಪ್ರೀಮಿಯಂ ಕೊಟ್ಟು ಆಪ್ಷನ್ ನ ಬೈ ಮಾಡ್ತೀವಿ, ಅರೆ ಅವನು ಪ್ರೀಮಿಯಂ ನ ಕಲೆಕ್ಟ್ ಮಾಡ್ತಾನೆ. ಆಪ್ಷನ್ ಬೈಯರು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಅವನು ಬೈ ಮಾಡ್ತಾನೆ, ಇಲ್ಲ ಪ್ರೀಮಿಯಂ ಕೊಟ್ಟು ಆ ಪ್ರೀಮಿಯಂ ತಗೋತಾನೆ. 1 ಲಕ್ಷದಿಂದ 50 ಲಕ್ಷ ಆಗ್ಬೋದು, 20 ಲಕ್ಷ ಆಗ್ಬೋದು, ಎಷ್ಟಾದ್ರೂ ಆಗ್ಬೋದು. ಬಟ್ ಬಿ ಪ್ರಾಫಿಟ್ ಏನು ಅಂದ್ರೆ ಮಾರ್ಕೆಟ್ ಮೇಲ್ ಹೋಗಲ್ಲ. ಬಿ ಏನು ಆಪ್ಷನ್ ಸೆಲ್ಲರ್ಸ್ ಏನು ಅವ್ರದ್ದು ತಲೆಯಲ್ಲಿ ಇರುತ್ತೆ ಅಂದ್ರೆ ಈ ಆಪ್ಷನ್ ಮೇಲ್ ಹೋಗಲ್ಲ, ಯಾವಾಗ್ಲೂ ಮೇಲ್ ಹೋಗಲ್ಲ ಅಂತಲ್ಲ. ಈ 1 ಮಂತ್ ಏನಿರುತ್ತೆ ಇಲ್ಲ ಆ ಎಕ್ಸ್ಪೈರಿ ಏನಿರುತ್ತೆ, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ, ಓಕೆನಾ, ಥರ್ಸ್ಡೇ ಎಕ್ಸ್ಪೈರಿ ಅಂದ್ರೆ ಈ 3 ದಿನದಲ್ಲಿ ಮಾರ್ಕೆಟ್ ಮೇಲ್ ಹೋಗಲ್ಲ. ಆ ಮೇಲ್ ಹೋಗಲ್ಲ ಅಂತ ಇವನ್ ಆಪ್ಷನ್ ಬೈಯರು ಪ್ರೀಮಿಯಂ ನ ಕಲೆಕ್ಟ್ ಮಾಡ್ತಾನೆ. ಆಪ್ಷನ್ ಬೈಯರು ಪ್ರೀಮಿಯಂ ನ ಪೇ ಮಾಡ್ತಾನೆ, ಆಪ್ಷನ್ ಸೆಲ್ಲರು ಪ್ರೀಮಿಯಂ ನ ಕಲೆಕ್ಟ್ ಮಾಡ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ಈ 1 ಮಂತ್ ತನಕ ಮಾರ್ಕೆಟ್ ಮೇಲ್ ಹೋಗ್ಲಿಲ್ಲ ಅಂದ್ರೆ ಆಪ್ಷನ್ ಬೈಯರ್ಸ್ಗೆ ಏನು 1 ಲಕ್ಷ ಕೊಟ್ಟಿರ್ತಾನೆ ಅಂದ್ರೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಅದು ಲಾಸ್ ಆಗೇ ಆಗುತ್ತೆ. ಏನಕ್ಕೆ ಟೈಮ್ ಡಿಕೆ ಎಲ್ಲ ಇರುತ್ತಲ್ವಾ, ಅದಕ್ಕೋಸ್ಕರ 1 ಲಕ್ಷ ಕಂಪ್ಲೀಟ್ ಲಾಸ್ ಆಗುತ್ತೆ ಅಂತಲ್ಲ, ಅವನೇನ್ ಸ್ಟಾಪ್ ಲಾಸ್ ಇಟ್ಟಿರ್ತಾನೆ ಅದು ಎಸ್ ಎಲ್ ಇಟ್ಟಾಗೆ ಆಗುತ್ತೆ. ಬಟ್ ಆ ಟೈಮಲ್ಲಿ ಬಿಗೆ ಟೈಮ್ ಡಿಕೆನೂ ಕೂಡ ಒಂದು ಅವನ್ ಫೇವರ್ ಆಗಿರುತ್ತೆ. ಓಕೆನಾ, ಏನ್ ಮಾರ್ಕೆಟ್ 1 ಮಂತ್ ಆದ್ಮೇಲೆ ಮೇಲೋಯ್ತು, ಇವಾಗ 1 ಮಂತ್ ಆದ್ಮೇಲೆ ಮಾರ್ಕೆಟ್ ಮೇಲೋಯ್ತು, 1 ಮಂತ್ ಆದ್ಮೇಲೆ ಮಾರ್ಕೆಟ್ ಮೇಲೋದ್ರೆ ಬಿಗೆ ಪ್ರಾಫಿಟ್ ಏನಕ್ಕೆ ಅಂದ್ರೆ ಕಾಂಟ್ರಾಕ್ಟ್ ಎಂಡ್ ಇರೋದೇ 1 ಮಂತ್ ಒಳಗೆ. 1 ಮಂತ್ ಒಳಗೆ ಆ ನ್ಯೂಸ್ ಬಂತು ಅಂದ್ರೆ ಮಾತ್ರ ನನ್ಗೆ ಬೈ ಮಾಡ್ತೀನಿ, ಇಲ್ಲಾಂದ್ರೆ ಬೈ ಮಾಡಲ್ಲ ಅಂತ ಆಪ್ಷನ್ ಬೈಯರು 1 ಲಕ್ಷ ಟೋಕನ್ ಅಮೌಂಟ್ ಕೊಟ್ಟಿರೋದು. ಆ ನ್ಯೂಸ್ 1 ಮಂತ್ ಆದ್ಮೇಲೆ ಬಂತಪ್ಪ, 1 ಮಂತ್ ಆದ್ಮೇಲೆ ಬಂತು ಅಂದ್ರೆ ಆ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋಗ್ಬಿಡುತ್ತಲ್ವಾ. 1 ಲಕ್ಷ ಏನ್ ಕೊಡ್ಬೇಕು ಅವ್ನು ಕೊಡ್ಲೇಬೇಕು. ನ್ಯೂಸ್ 1 ತಿಂಗಳಲ್ಲಿ ಬರ್ಲಿಲ್ಲ, ನಿಂತೋಯ್ತು ನ್ಯೂಸ್, ಅದಾದ್ಮೇಲೆ ನ್ಯೂಸ್ ಬರ್ಲಿಲ್ಲ ಅಂದ್ರೆ 1 ಲಕ್ಷ ಅವನು ಕೊಟ್ಬಿಟ್ಟ, ಬಿ ಸೆಲ್ಲರ್ಗೆ 1 ಲಕ್ಷ ಕೊಟ್ಟ. ಆ ನ್ಯೂಸ್ ಆಮೇಲೆ 1 ಮಂತ್ ಆಮೇಲೆ ಬಂತು, 1 ಮಂತ್ ಆಮೇಲೆ ಬಂದ್ರೆ ಬೇರೆ ಯಾರು ಬೈಯರ್ಸ್ ಇರೋಲ್ಲ ಆ ಪ್ರಾಪರ್ಟಿನ ಬೈ ಮಾಡಕ್ಕೆ. ಸೊ ಇದು ಆಪ್ಷನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು. ಓಕೆನಾ, ಇಲ್ಲಿ ಏನ್ ಪ್ರೀಮಿಯಂ ಅಂತೀವಿ, ಇದೇನ್ ಟೋಕನ್ ಅಮೌಂಟ್ ಅಂತೀವಿ ಅದು ಪ್ರೀಮಿಯಮ್, ಇದೇನ್ ಕಾಂಟ್ರಾಕ್ಟ್ ಅಂತೀವಿ ಅದನ್ನ ಎಕ್ಸ್ಪೈರಿ. ಇದು ಆಪ್ಷನ್ ವರ್ಕ್ ಆಗೋದು. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ವಿಡಿಯೋ ರಿವೈಂಡ್ ಮಾಡಿ ನೋಡಿ, ಅರ್ಥ ಆಗುತ್ತೆ, ಖಂಡಿತ ಅರ್ಥ ಆಗುತ್ತೆ. ಇದು ಒಂದು ಆಪ್ಷನ್ಸ್ ಬೈಯರ್ ಮತ್ತೆ ಸೆಲ್ಲರು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂದ್ರೆ ಆಪ್ಷನ್ಸ್ ಬೈಯರ್ ಜಾಸ್ತಿ ಸರ ಲಾಸ್ ಮಾಡ್ತಾರೆ, ಆಪ್ಷನ್ ಸೆಲ್ಲರು ಲೈಕ್ ಜಾಸ್ತಿ ಸರ ಪ್ರಾಫಿಟ್ ಆಗ್ತಾರೆ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಪ್ರೊಬಬಿಲಿಟಿ.
ಓಕೆನಾ. ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ ಅಬೌಟ್ ಪ್ರೊಬಬಿಲಿಟಿ. ನಿಮ್ದು ಯಾವುದೇ ಸ್ಟ್ರಾಟಜಿ ಆಗಿರ್ಬೋದು, ಸೆಟಪ್ಸ್ ಆಗಿರ್ಬೋದು, ಮನಿ ಮ್ಯಾನೇಜ್ಮೆಂಟು ಅದು ಸೆಕೆಂಡ್ರಿ. ಮೇನ್ ಫಸ್ಟ್ ಬರೋದೇ ಪ್ರೊಬಬಿಲಿಟಿ. ಇವಾಗ 3 ಸರಿ ಆಪ್ಷನ್ ಬೈಯರ್ ಪ್ರಾಫಿಟ್ ಇಲ್ಲ 4 ಸರಿ ಮಾಡಿದ್ರೆ 7 ಸಲ ಆಪ್ಷನ್ ಸೆಲ್ಲರ್ಸ್ ಪ್ರಾಫಿಟ್ ಮಾಡ್ತಾನೆ. ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಯಾವಾಗ್ಲೂ ಪ್ರಾಫಿಟ್ ಮಾಡ್ತೀವಿ, ಯಾವಾಗ್ಲೂ ಲಾಸ್ ಮಾಡ್ತೀವಿ, ಆ ತರ ಅಲ್ಲ. ಇವಾಗ 3 ದಿನ ಮಾರ್ಕೆಟ್ ಸೈಡ್ ವೈಸ್ ಹೋಯ್ತು ಅಂದ್ರೆ ಆಪ್ಷನ್ ಸೆಲ್ಲರ್ ಪ್ರಾಫಿಟ್ ಮಾಡ್ತಾನೆ. 4ನೇ ದಿನ ಮಾರ್ಕೆಟ್ ಮೇಲೆ ಇಲ್ಲ ಕೆಳಗಡೆ ಮೂವ್ ಆಗ್ಲೇಬೇಕು ತಾನೆ. ಸೊ ಅವಾಗ ಆಪ್ಷನ್ ಬೈಯರ್ಸ್ ಪ್ರಾಫಿಟ್ ಮಾಡ್ತಾನೆ. ಸೊ ಅದಕ್ಕೋಸ್ಕರ 10 ಸಲ ಒಂದು 10 ಟ್ರೇಡ್ ತಗೊಂಡ್ರೆ ನೀವು ಒಂದ್ 3 ಸಲ ನೀವು ಲಾಸ್ ಆಗ್ಬೋದು, ಇಲ್ಲ 4ನೇ ಸಲ ಲಾಸ್ ಆಗ್ಬೋದು. ಕಂಟಿನ್ಯೂ 10 ಸಲ ಅಂತೂ ಯಾವುದೇ ಕಾರಣಕ್ಕೂ ಲಾಸ್ ಆಗಕ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಎಲ್ಲರೂ ಒಂದ್ ಕಡೆ ಮಾರ್ಕೆಟ್ ಮೂವ್ ಆಗ್ಲೇಬೇಕು. ಇಟ್ಸ್ ಆಲ್ ಅಬೌಟ್ ಪ್ರೊಬಬಿಲಿಟಿ. ಓಕೆನಾ, ಪಾಸಿಬಿಲಿಟಿ ಇಲ್ಲ, ಇಟ್ಸ್ ಆಲ್ ಅಬೌಟ್ ಪ್ರೊಬಬಿಲಿಟಿ ಅಂತ ಕರೀತಾರೆ. ಐ ಹೋಪ್ ನಿಮ್ಗೆ ಇವಾಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಆಪ್ಷನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಓಕೆನಾ. ಬೇರೆ ಅದರ ವಿಡಿಯೋ ಇದಕ್ಕಿಂತ ಲೈಕ್ ಆಪ್ಷನ್ ಅಟ್ ದ ಮನಿ, ಇನ್ ದ ಮನಿ, ಔಟ್ ಆಫ್ ದ ಮನಿ ಹೆಂಗ್ ವರ್ಕ್ ಆಗುತ್ತೆ, ಲೈಕ್ ಈ ಪ್ರೀಮಿಯಂ ನಾನು ಏನ್ ಹೇಳಿದೆ, ಪ್ರೀಮಿಯಂ ಕಲೆಕ್ಟ್ ಬೈ ಮಾಡ್ತಾನೆ ಅಂದಲ್ಲ, ಒಂದು ಅಟ್ ದ ಮನಿ ಅಂತ ಇರುತ್ತೆ, ಔಟ್ ಆಫ್ ದ ಮನಿ, ಇನ್ ದ ಮನಿ ಅಂತ. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ಏನೋ ಇಲ್ಲಿವರೆಗೂ ನೋಡ್ತಾ ಇದ್ರೆ ದಯವಿಟ್ಟು ಒಂದು 4 ಜನ ಜೊತೆ ಶೇರ್ ಮಾಡಿ. ಇದು ಬೇರೆಯವ್ರಿಗೆ ಯಾರು ಆಪ್ಷನ್ ಬಗ್ಗೆ ತಿಳಿಬೇಕು ಇಲ್ಲ ಕಲ್ತ್ಕೋಬೇಕು ಅಂದಿರ್ತಾರೆ, ಅದೊಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.